ನಮಸ್ಕಾರ ರೀ ಎಲ್ರಿಗೂ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದೇ ಕವನಗಳನ್ನು ಮತ್ತು ಅಡುಗೆನ ಹಂಚ್ಕೋಬೇಕಂತೇಳಿ ಮಾಡಿದ್ದೆ. ಅದರೊಳಗೆ ನಾನು ಅಡುಗೆನೂ ಹಾಕ್ತಾಯಿದ್ದೀನಿ ಮತ್ತು ಕವನಗಳನ್ನು ಹಾಕ್ತಾಯಿದ್ದೀನಿ. ಕವನಗಳನ್ನು ಈಗ ಒಂದು ವಾರ ಗ್ಯಾಪ್ ಕೊಟ್ಟಿದ್ದೆ, ಮತ್ತಿವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇವತ್ತು ನಾ ರಚನೆ ಮಾಡಿದಂಥ ಕವನ ಹೀಗಿದೆ. ಅದರ ಟೈಟಲ್ ಮರೆತು ಹೋಯಿತು. ನೀ ಕಾಣಿಸಿಕೊಂಡಾಯಿತು, ಎಲ್ಲವೂ ಮರೆತಂತಾಯಿತು. ಆದರೆ ನಿನ್ನ ಮಾತು ನನ್ನ ಜೊತೆ ನಿಂತಾಯಿತು. ಆಗಲೇ ನಿನ್ನನ್ನು ಮರೆತಂತಾಯಿತು. ಪದೇ ಪದೇ ನಿನ್ನ ನೆನಪೇ ಇಲ್ಲದಂತಾಯಿತು. ಅದೆಷ್ಟೋ ದಿನಗಳ ನಂತರ ನಿನ್ನ ಸಂದೇಶ ತಲುಪಿತು. ಆಗ ನನಗಾದ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಅದನ್ನು ನಿನಗೆ ವಿವರಿಸಲು ಪದ ಸಂಪತ್ತೇ ಕಡಿಮೆ ಎನಿಸಿತು. ಇದೆಲ್ಲವ ನಿನಗೆ ತಿಳಿಸಲು ನನ್ನಲ್ಲಿ ಧೈರ್ಯವೇ ಕುಸಿಯಿತು. ಮರುಕ್ಷಣವೇ ಮನಸ್ಸು ಮಿಡಿದಂತಾಯಿತು. ನಿನ್ನ ಹೆಸರೇ ಗುಂಗುಡುತ್ತಾಯಿತು. ವಾರ, ದಿನ, ಗಂಟೆ, ನಿಮಿಷ, ಸೆಕೆಂಡು ಕಳೆದಂತಾಯಿತು. ಆದರೆ ನಿನ್ನ ಸಂದೇಶಗಳು, ಫೋನ್ ಕರೆಗಳು ನಿಂತಾಯಿತು. ನನಗೊಮ್ಮೆ ಅನಿಸಿತು, ನಿನ್ನ ಕೆಲಸದ ಒತ್ತಡದಲ್ಲಿ ನನ್ನನ್ನೇ ಮರೆತು ಹೋಯಿತು. ಏಕೆಂದರೆ ನಿನ್ನ ಮರೆವಿನಲ್ಲೇ ನಾ ಅಡಗಿದಂತಾಯಿತು. ದುಗುಡ ನನ್ನಲ್ಲಿ, ನನ್ನಿಂದ ದೂರವಾದೆ ನೀ ಅನಿಸಿತು. ನಿನ್ನಿಂದ ನಾ ತಪ್ಪಿಸಿಕೊಂಡಾಯಿತು. ಇನ್ನು ನಾ ನಿನಗೆ ಸಿಗುವುದು ತುಂಬ ಕಷ್ಟವೆನಿಸಿತು. ನಿನಗೆ ನನ್ನ ಧನ್ಯವಾದ ಹೇಳೋಣವೆನಿಸಿತು. ಯಾಕೆಂದರೆ ನೀ ನನಗೆ ನೀಡಿದ ಕೊಂಚ ಸಮಯ ಅಳಿಯದಂತಾಯಿತು. ಆ ಮಧುರ ಕ್ಷಣಗಳು ಮರುಭೂಮಿ ಮರೀಚಿಕೆಯಂತಾಯಿತು. ಹೀಗಿದೆ ನೋಡಿ ಫ್ರೆಂಡ್ಸ್ ಕವನ. ನಾನೇ ರಚನೆ ಮಾಡಿದ್ದು, ಇನ್ನೂ ಜಾಸ್ತಿ ಇದೆ. ಅದರಲ್ಲಿ ನಾನು ಒಂದೊಂದೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ. ಮತ್ತು ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.